ನನಗೆ ತಮಗೆ ಎಲ್ಲರಿಗೂ ಕೂಡ ನಮಗ್ ಬೇಕಾದಂತ ಪವಿತ್ರ ಗ್ರಂಥಗಳು ಇರಬಹುದು. ಮುಸಲ್ಮಾನರಿಗೆ ಕುರಾನ್ ಪವಿತ್ರ ಗ್ರಂಥ ಆಗ್ಬೋದು, ಕ್ರಿಶ್ಚಿಯನ್ರಿಗೆ ಬೈಬಲ್ ಪವಿತ್ರ ಗ್ರಂಥ ಆಗ್ಬೋದು, ಹಿಂದೂಗಳಿಗೆ ಭಗವದ್ಗೀತೆ ಆಗ್ಬೋದು, ರಾಮಾಯಣ ಆಗ್ಬೋದು, ಮಹಾಭಾರತ ಆಗ್ಬೋದು, ಬುದ್ಧಂದ ಆಗ್ಬೋದು, ಗ್ರಂಥ ಸಾಹಿಬ್ ಆಗ್ಬೋದು, ಬೇಕಾದಷ್ಟು ಗ್ರಂಥಗಳಿವೆ. ಅವು ಯಾವ್ದು ಬೇಕಾದ್ರೂ ಪವಿತ್ರ ಗ್ರಂಥಗಳು ಆಗ್ಬೋದು. ನಮ್ದು ಯಾವ್ದು ತಕರಾರಿಲ್ಲ. ಅದೆಲ್ಲ ನಮ್ಮ ದೇವ್ರ ಮನೆಗೆ ಮಾತ್ರ ಸೀಮಿತ. ಮನೆಯಿಂದ ಹೊರಗಡೆ ಹೊಸಲು ದಾಟದ್ಮೇಲೆ ನಮ್ಮೆಲ್ರಿಗೂ ಇರ್ತಕ್ಕಂಥ ಇಡೀ ಭಾರತದಲ್ಲಿ ಇರ್ತಕ್ಕಂಥ ಏಕೈಕ ಪವಿತ್ರ ಗ್ರಂಥ ಅಂದ್ರೆ ಭಾರತದ ಸಂವಿಧಾನ, ಕಾನ್ಸ್ಟಿಟ್ಯೂಷನ್. ಐ ಹ್ಯಾವ್ ಟೇಕನ್ ಓತ್ 4 times. One as a lawyer, one as a district judge, one as a judge of the High Court as additional, and again on the judge of the High Court when I am being made as permanent. ರಾಜ್ಯವ್ಯಾಪಿ ಜಾಲದಲ್ಲಿ ಮನೆ ಮನೆಯ ಹಣತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮನೆ ಮನೆಯ ಹಣತೆ. ನಮ್ಮ ಕರುಳಿನ ಕಥೆಗಾರ ನೀ ಎಲ್ಲಿ ಹೋದೆ?